ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಮಿತಾ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್, ಸರ್ಜಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಮತ್ತು HPV ವ್ಯಾಕ್ಸಿನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಿಮ್ ಜೊತೆಗೆ ಹಂಚ್ಕೋತೀನಿ. ಸರ್ವೈಕಲ್ ಕ್ಯಾನ್ಸರ್ ಬಂದು ಹೆಣ್ಮಕ್ಳಲ್ಲಿ ಮತ್ತು ಸ್ತ್ರೀಯರಲ್ಲಿ ಕಾಣುವ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆ. ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕೆಳಭಾಗವಾಗಿರುವ ಗರ್ಭಕಂಠದಿಂದ ಶುರುವಾಗುವ ಕ್ಯಾನ್ಸರ್. ಇದನ್ನ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಭಾರತದಲ್ಲಿ 1.2 ಲಕ್ಷ ಮಹಿಳೆಯರು ಪ್ರತಿ ವರ್ಷ ಸರ್ವೈಕಲ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಇದರಲ್ಲಿ 75ರಿಂದ 80 ಸಾವಿರ ಮಹಿಳೆಯರು ಸಾವಿಗೂ ಕೂಡ ಈಡಾಗ್ತಿದ್ದಾರೆ. ಅಂದ್ರೆ ಭಾರತದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಸರ್ವೈಕಲ್ ಕ್ಯಾನ್ಸರ್ಗೆ ಬಲಿಯಾಗ್ತಿದ್ದಾರೆ. ಸೊ ಸಮಸ್ಯೆ ತೀವ್ರತೆ ಬಂದು ಇಷ್ಟು ಜಾಸ್ತಿ ಇದೆ. ಆದ್ರೆ ಹೋಪ್ಫುಲ್ ಪಾರ್ಟ್ ಏನಂತ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಮತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ಮಾಡಬಹುದಾದಂತ ಕ್ಯಾನ್ಸರ್ ಆಗಿದೆ. 99% ಕೇಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ HPV ಅನ್ನೋ ವೈರಸ್ ಸೋಂಕಿನಿಂದ ಆಗುತ್ತೆ. HPV ವೈರಸ್ ಬಂದು ಲೈಂಗಿಕ ಸಂಪರ್ಕದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸುಮಾರಷ್ಟು ಕೇಸಸ್ ಅಲ್ಲಿ 80 to 90% ಕೇಸಸ್ ಅಲ್ಲಿ HPV ವೈರಸ್ ನಮ್ಮ ದೇಹನ ಎಲಿಮಿನೇಟ್ ಮಾಡುತ್ತೆ. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಏನಿದೆ, ರೋಗ ನಿರೋಧಕ ಶಕ್ತಿ ಏನಿದೆ, HPV ವೈರಸ್ ನ ದೇಹದಿಂದ ಆಚೆ ಹಾಕುತ್ತೆ. ಬಟ್ 10% ಕೇಸಸ್ ಅಲ್ಲಿ HPV ವೈರಸ್ ದೇಹದಲ್ಲೇ ಉಳ್ಕೊಂಡು ಕ್ರಾನಿಕ್ ಇನ್ಫೆಕ್ಷನ್ ನ ಕಾಸ್ ಮಾಡುತ್ತೆ. ಈ ಕ್ರಾನಿಕ್ ಇನ್ಫೆಕ್ಷನ್ ಇಂದ ಸೆಲ್ಯುಲರ್ ಚೇಂಜಸ್ ಆಗುತ್ತೆ. ಇದು ಮುಂದೊಂದು ದಿನ ಹೋಗಿ ಕ್ಯಾನ್ಸರ್ ಆಗಿ ಮಾರ್ಪಾಡುವ ಸಾಧ್ಯತೆ ಇರುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು HPV ಇನ್ಫೆಕ್ಷನ್ ನ ತಡೆಗಟ್ಟಬೇಕಾಗತ್ತೆ. HPV ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ಲಭ್ಯವಿರುವುದು HPV ವ್ಯಾಕ್ಸಿನ್ ಅಥವಾ HPV ಲಸಿಕೆ. HPV ವೈರಸ್ ಅಲ್ಲಿ ಹಲವಾರು ಸ್ಟ್ರೇನ್ಸ್ ಇದೆ, 100+ ಸ್ಟ್ರೇನ್ಸ್ ಇದೆ. ಇದರಲ್ಲಿ ಹೈ ರಿಸ್ಕ್ HPV ಅಂತ ಹೇಳ್ತೀವಿ. ಅದರಲ್ಲಿ HPV 16 ಇರ್ಬೋದು, 18 ಇರ್ಬೋದು. ಈ ಸ್ಟ್ರೇನ್ಸ್ ನ ಕವರ್ ಮಾಡೋಂಥ ವ್ಯಾಕ್ಸಿನ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಯಾವ ವ್ಯಾಕ್ಸಿನಿಗಾದ್ರೂ ಹೋಗ್ಬೋದು ನಿಮ್ಮ ಅಫೋರ್ಡೆಬಿಲಿಟಿ ಮೇಲೆ. ಸೊ ಯಾವ್ದಾದ್ರೂ ಹಾಕ್ಸ್ಕೊಳ್ಳಿ, ಅದು ಬೆಟರ್ ಇರುತ್ತೆ. ಸೊ ಇದು ಯಾವ ಏಜ್ ಇಂದ ಕೊಡ್ತೀವಿ HPV ವ್ಯಾಕ್ಸಿನ್ ಅಂದ್ರೆ 9 ರಿಂದ 15 ವರ್ಷದ ಮಕ್ಕಳಲ್ಲಿ 2 ಡೋಸ್ ಸ್ಕೆಡ್ಯೂಲ್ ಅಲ್ಲಿ ಕೊಡ್ತೀವಿ. ಅಂದ್ರೆ ಇವತ್ತು ಒಂದು ವ್ಯಾಕ್ಸಿನ್ ಹಾಕಿದ್ರೆ 6 ತಿಂಗಳ ನಂತರ ಒಂದು ವ್ಯಾಕ್ಸಿನ್ ಹಾಕ್ತೀವಿ. 0 ಮತ್ತೆ 6 ಮಂತ್ಸ್ ಸ್ಕೆಡ್ಯೂಲ್ ಅಲ್ಲಿ ಕೊಡ್ತೀವಿ. ಮೋರ್ ದೆನ್ 15 ಇಯರ್ಸ್ ಇರೋರಿಗೆ ಇದನ್ನ 3 ಡೋಸ್ ಸ್ಕೆಡ್ಯೂಲ್ ಅಲ್ಲಿ ಕೊಡ್ತೀವಿ. ಅಂದ್ರೆ ಇವತ್ತು ಒಂದು ವ್ಯಾಕ್ಸಿನ್ ಕೊಟ್ರೆ 0 ಡೋಸು, 1 ರಿಂದ 2 ತಿಂಗಳು ಬಿಟ್ಟು ಸೆಕೆಂಡ್ ಡೋಸ್ ಇರುತ್ತೆ. ಆಮೇಲೆ 6 ಮಂತ್ಸ್ ಆದ್ಮೇಲೆ 3rd ಡೋಸ್ ಅಲ್ಲಿ ಕೊಡ್ತೀವಿ. ಪೂರ್ತಿ ಡೋಸಸ್ ಎಲ್ಲ 2 ಅಥವಾ 3 ಡೋಸ್ ಸ್ಕೆಡ್ಯೂಲ್ ನ ಕಂಪ್ಲೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. HPV ರಿಲೇಟೆಡ್ ಪೇರೆಂಟ್ಸ್ ಅಲ್ಲಿ ತುಂಬಾ ಕ್ವೆಶನ್ಸ್ ಇರುತ್ತೆ. ಇದು ಸೇಫಾ, ಮಕ್ಳಿಗೆ ಹಾಕಿಸ್ಬೋದಾ, ಸೊ ಮುಂದೆ ಅವ್ರಿಗೆ ಹೋಗಿ ಪೀರಿಯಡ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಮು, ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಆಗತ್ತಾ ಅಂತ. ಖಂಡಿತ ಇಲ್ಲ. ಇದಕ್ಕೆ ಯಾವುದೇ ರೀತಿ ಎವಿಡೆನ್ಸ್ ಕೂಡ ಇಲ್ಲ. ಯಾವುದೇ ಒಂದು ವ್ಯಾಕ್ಸಿನ್ನು ಮಾರ್ಕೆಟಿಗೆ ಬರ್ತಿದೆ ಅಂತ ಅಂದ್ರೆ ತುಂಬಾ ಟ್ರಯಲ್ಸ್ ಆಗೇ ಬಂದಿರುತ್ತೆ. HPV ಇಸ್ WHO ರೆಕಮೆಂಡೆಡ್, ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್. ಸೊ ನೀವು ಆರಾಮಾಗಿ ನಿಮ್ಮ ಮಕ್ಕಳಿಗೆ ಇದನ್ನ ಕೊಡಿಸ್ಬೋದು. ಇನ್ನ HPV ವ್ಯಾಕ್ಸಿನ್ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಕೊಡಿಸ್ಬೇಕಾ? ಇಲ್ಲ, ಇದು ಗಂಡ್ ಮಕ್ಳಿಗೂ ಕೂಡ ರೆಕಮೆಂಡೆಡ್ ಇದೆ. ಹೇಗೆ ಹೆಣ್ಮಕ್ಳಿಗೆ ಹೇಳಿದ್ವಿ ಅದೇ ರೀತಿ ಮೋರ್ ದೆನ್ 9 ಇಯರ್ಸ್ 9 ವರ್ಷದ ಮೇಲ್ಪಟ್ಟ ಗಂಡು ಮಕ್ಕಳಿಗೂ ಕೂಡ ಸೇಮ್ ಡೋಸಿಂಗ್ ಸ್ಕೆಡ್ಯೂಲ್ ಅಲ್ಲಿ ಕೊಡ್ತೀವಿ. ಯಾಕೆ ಅಂದ್ರೆ HPV ವೈರಸ್ ಸೋಂಕು ಅನ್ನೋದು ಬರೀ ಸರ್ವೈಕಲ್ ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಓರಲ್ ಕ್ಯಾನ್ಸರ್ಸ್, ಏನಲ್ ಕ್ಯಾನ್ಸರ್ಸ್, ಮೇಲ್ ಜೆನೈಟಲ್ ಕ್ಯಾನ್ಸರ್ಸ್ ಅಲ್ಲೂ ಕೂಡ ಕಾರಣ ಆಗಿರುತ್ತೆ. ಅದಕ್ಕೆ HPV ಲಸಿಕೆನ ನಿಮ್ಮ ಗಂಡು ಮಕ್ಕಳಿಗೂ ಕೂಡ ಕೊಡಿಸಬಹುದಾಗಿದೆ. ಇನ್ನೊಂದು ಬರೀ 9 ರಿಂದ 15 ವರ್ಷ ಅಥವಾ 15 ವರ್ಷದ ಮೇಲ್ಪಟ್ಟು ಎಷ್ಟು ವರ್ಷ ತನಕ ತಗೋಬಹುದು ಅನ್ನೋದೊಂದು ಡೌಟ್ ಇರುತ್ತೆ. ಇದು ಯೂಶಲಿ ಎಷ್ಟು ಬೇಗ ತಗೊಂತಿರೋ ಅಷ್ಟು ಜಾಸ್ತಿ ಪ್ರೊಟೆಕ್ಟಿವ್ ಎಫಿಕಸಿ ಇರುತ್ತೆ. ನಿಮಗೆ 9 ರಿಂದ 15 ವರ್ಷದಲ್ಲಿ ತಗೊಂಡಾಗ ಇನ್ನ ವೈರಸ್ ಎಕ್ಸ್ಪೋಜರ್ ಆಗಿರೋದಿಲ್ಲ. ಸೊ ಈ ಏಜ್ ಅಲ್ಲಿ ತಗೊಂಡ್ರೆ ಬೆಟರ್ ಎಫಿಕಸಿ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 92 to 99% ಎಫಿಕಸಿ ಅಂತ ಹೇಳ್ತಾರೆ. ಬಟ್ 15 to 26 ಇಯರ್ಸ್ ತನಕನೂ ಇದು ಒಳ್ಳೆ ಪ್ರೊಟೆಕ್ಟಿವ್ ಎಫಿಕಸಿನ ತೋರಿಸಿದೆ ರಿಸರ್ಚಸ್ ಅಲ್ಲಿ. ಸೊ ಅಪ್ ಟು 26 ಇಯರ್ಸ್ ತಗೋಬಹುದು. 40 ವರ್ಷ ತನಕನೂ ರೆಕಮೆಂಡೆಡ್ ಇದೆ, ಬಟ್ ಎಫಿಕಸಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತೇ ನಿಮ್ಮ ಪೀಡಿಯಾಟ್ರಿಷಿಯನ್ ಅಥವಾ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ HPV ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಅವರ ಭವಿಷ್ಯನ ಭದ್ರ ಮಾಡಿ. ಸೊ ವ್ಯಾಕ್ಸಿನೇಟ್ ಯುವರ್ ಚಿಲ್ಡ್ರನ್, ಪ್ರೊಟೆಕ್ಟ್ ದೇರ್ ಫ್ಯೂಚರ್ ಅಂಡ್ ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ಥ್ಯಾಂಕ್ ಯು.